ನಮಸ್ಕಾರ ಆತ್ಮೀಯರೇ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 8ನೇ ವಚನ. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 2ನೆಯ ದಿನವಾಯಿತು. ಆತ್ಮೀಯರೇ, ಈ ವಾಕ್ಯವು 2ನೆಯ ದಿನದ ಒಂದು ಮುಕ್ತಾಯದ ಒಂದು ಘೋಷಣೆಯಾಗಿದೆ. ಈ ವಾಕ್ಯದಲ್ಲಿ ನಾವು ಒಂದು ಪ್ರಮುಖವಾಗಿರುವಂತಹ ಅಂಶವನ್ನ ನೋಡಬಹುದು. ಅದೇನೆಂದರೆ, ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಪ್ರಿಯರೇ, ಈ ಹೆಸರಿಡುವುದು ಎನ್ನುವಂಥದ್ದು ತುಂಬಾ ಪ್ರಾಮುಖ್ಯವಾಗಿರುವಂತಹ ಒಂದು ಸಂಗತಿ. ಅಂದರೆ ದೇವರು ಗುಮ್ಮಟವನ್ನ ಉಂಟು ಮಾಡುವುದು ಮಾತ್ರವಲ್ಲ ಪ್ರಿಯರೇ, ಅದಕ್ಕೆ ಹೆಸರು ಆಕಾಶವೆಂದು ಕರೆದನು ಎಂಬುದಾಗಿ ನಾವು ನೋಡುವಾಗ, ಆಕಾಶವು ದೇವರ ಅಧೀನದಲ್ಲಿದೆ, ಅಂದರೆ ಅದು ದೇವರ ಉದ್ದೇಶಕ್ಕಾಗಿ ಅಸ್ತಿತ್ವದಲ್ಲಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹಾಗಾದರೆ ಆಕಾಶ ಅನ್ನುವಂಥದ್ದು ಅಚಾನಕ್ಕಾಗಿ ಬಂದಿಲ್ಲ, ಆದರೆ ದೇವರು ಅದಕ್ಕೋಸ್ಕರ ಒಂದು ಉದ್ದೇಶವನ್ನು ಸಹ ಇಟ್ಟಿದ್ದಾರೆ ಎಂಬುದನ್ನು ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಹಾಗಾದರೆ ಇವತ್ತು ಈ ವಾಕ್ಯ ನಮಗೆ ಕಲಿಸಿಕೊಡುವಂಥ ಪಾಠ, ದೇವರು ಈ ಸೃಷ್ಟಿಗೆ ಹೆಸರಿಟ್ಟರು ಎನ್ನುವಾಗ ಈ ಸೃಷ್ಟಿಯು ದೇವರ ಅಧೀನದಲ್ಲಿದೆ ಎಂಬುದಾಗಿ ಒಂದು ಅರ್ಥ ಪ್ರಿಯರೇ. ಅಂದ್ರೆ ದೇವರು ಈ ಸೃಷ್ಟಿಯ ಮೇಲೆ ಅಧಿಕಾರದಲ್ಲಿರುವಂತ ದೇವರಾಗಿದ್ದಾರೆ ಎಂಬುದಾಗಿ ಅರ್ಥ. ಹಾಗೆಯೇ ಕಾಲ ಮತ್ತು ದಿನಗಳು ದೇವರ ನಿಯಂತ್ರಣದಲ್ಲಿ ಇದೆ ಎನ್ನುವಂತ ಒಂದು ಅರ್ಥ ಪ್ರಿಯರೇ. ಹಾಗಾದರೆ ಈ ವಾಕ್ಯ ನಮಗೆ ಕೊಡುವಂತ ವಾಗ್ದಾನ ಏನೆಂಬುದಾಗಿ ನಾವು ನೋಡುವಾಗ, ದೇವರು ನಮ್ಮ ಜೀವನಕ್ಕೂ ಗುರುತು ಮತ್ತು ಉದ್ದೇಶವನ್ನ ಕೊಡುವವರಾಗಿದ್ದಾರೆ. ನಮ್ಮ ಜೀವನದ ಮೇಲೂ ಅಧಿಕಾರದಲ್ಲಿರುವಂತ ದೇವರಾಗಿದ್ದಾರೆ ಎಂಬುದನ್ನು ನಾವು ನೋಡುವಂತವರಾಗಿದ್ದೇವೆ. ಹಾಗಾದರೆ ನಾವು ಮಾಡಬೇಕಾಗಿರುವಂತ ಒಂದು ಸ್ಪಷ್ಟವಾದಂತಹ ಆಜ್ಞೆ, ದೇವರ ಅಧೀನವನ್ನ ಒಪ್ಪಿಕೊಂಡು ಬದುಕಬೇಕು. ಅರ್ಥ, ನಿಮ್ಮ ಜೀವನ, ನನ್ನ ಜೀವನ ಅದು ನಮ್ಮದಲ್ಲ, ದೇವರು ನಮಗೆ ಕೊಟ್ಟಿರುವಂಥದ್ದು ಪ್ರಿಯರೇ. ಹಾಗಾಗಿ ದೇವರ ಅಧಿಕಾರವನ್ನ ನಾವು ಯಾವತ್ತಿಗೂ ವಿರೋಧಿಸಬಾರದು ಪ್ರಿಯರೇ. ಕರ್ತನು ಕೊಟ್ಟಿರುವಂತ ಗಡಿಗಳೊಳಗೆ ನಾವು ನಡೆಯಬೇಕು ಪ್ರಿಯರೇ. ಅದು ದೇವರ ಅಧೀನತೆಯಲ್ಲಿರುವಂತ ಶಾಂತಿ. ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಹೆಸರು ಕೊಟ್ಟ ದೇವರು ನಮ್ಮ ಜೀವನಕ್ಕೂ ಅರ್ಥ ಮತ್ತು ಉದ್ದೇಶ ಕೊಡುವವರಾಗಿದ್ದಾರೆ. ಹಾಗಾಗಿ ನಮ್ಮ ಜೀವನಗಳನ್ನ ನಾವು ಕರ್ತನ ಕೈಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ಆವಾಗ ಕರ್ತನು ನಮ್ಮ ಜೀವನವನ್ನ ತನ್ನ ಉದ್ದೇಶದ ಮೇರೆಗೆ, ತನ್ನ ಚಿತ್ತದ ಮೇರೆಗೆ ನಮ್ಮನ್ನ ನಡೆಸುವಂತ ದೇವರಾಗಿರುತ್ತಾರೆ. ನಾಳೆ ಭೇಟಿಯಾಗೋಣ. ಕರ್ತನು ನಮ್ಮೆಲ್ಲರ ಜೀವನವನ್ನ ಆಶೀರ್ವದಿಸಲಿ, ನಡೆಸಲಿ ಪ್ರಿಯರೇ. ಆಮೇನ್.